ಸೊ ಗೈಸ್, ಇವತ್ತು ನಾವು ಬಂದು ಆಟಾಡ್ತಿದ್ದೀವಿ ಮೈನ್ಕ್ರಾಫ್ಟಲ್ಲಿ ಹಾರ್ಡ್ ಕೋರ್ ಸ್ಪೀಡ್ ರನ್ ಮಾಡ್ತೀವಿ. ಲಾಸ್ಟ್ ಟೈಮ್ ಒಂದು ಹಾರ್ಡ್ ಕೋರ್ ವರ್ಲ್ಡ್ ಮಾಡಿದ್ದೆ, ಆದರೆ ಅದರಲ್ಲಿ ವಿರಾಟ್ ಅನ್ನೋನಿಗೆ ನನ್ನ ಫ್ರೆಂಡ್ ಆಟಾಡ್ತಿದ್ದ, ಅವನಿಗೆ ಸೇವ್ ಮಾಡೋಕ್ಕೋಗಿ ಸತ್ತೋದೆ. ಸೊ ಅದಕ್ಕೆ ಹೊಸ ವರ್ಲ್ಡ್ ಕ್ರಿಯೇಟ್ ಮಾಡ್ತೀವಿ. ಓಕೆ, ರ್ಯಾಂಡಮ್ ಸೀಡ್ ಹಾಕೋಣ. ಅದು ಒಳ್ಳೆ ಸೀಡ್ ಆಗಿರಲಿ. 950 ಇದು ಒಳ್ಳೆ ಸೀಡ್ ಆಗಿರುತ್ತೆ. ಹೆಡ್ಫೋನು ಸರಿ ಮಾಡಿಸ್ಕೊಂಡೆ. 950 ರುಪೀಸ್ ಆಯಿತು, ಅದಕ್ಕೆ 950ನ ಹಾಕಿದೆ ಸೀಡು. ಲೋಡ್ ಆಗಲಿ, ಅಲ್ಲಿ ತನಕ ಕಾಯಿರು ಸ್ವಲ್ಪ. ಇನ್ನಷ್ಟು ಸ್ಪಾನ್ ಹೊಡೆದ್ವಿ. ಓಕೆ, ಅಲ್ಲೊಂದು ದುಡ್ಡು ಕಾಣಿಸ್ತಿದೆ, ಅದು ಮೈನ್ ಮಾಡೋಣ. ಓ ಸೆಟ್, ಹಾರ್ಡ್ ಕೋರ್ ಅಂದಿದ್ದೆ ನಾನು, ಸರ್ವೈವಲ್ ಸ್ಟಾರ್ಟ್ ಮಾಡಿದೆ. ನೋ ಟೆನ್ಷನ್, ಲೆಟ್ಸ್ ಗೋ. ಏನೋ ದೊಡ್ಡ ಮೌಂಟೇನ್ ಥರ ಇದೆ ಇದು. ಅಲ್ಲೊಂದು ಸಣ್ಣದೇನಾದರೂ ಕಟ್ಕೊಳ್ಳೋಣ. ಓಕೆ, ಡಿಫಿಕಲ್ಟ್ಲಿನೂ ಈಸಿನೂ ನಾರ್ಮಲ್ ಇದೆ ಅನ್ಸುತ್ತೆ. ನಾರ್ಮಲ್. ಓಕೆ, ವಿಲೇಜ್ ಹತ್ರ ಸ್ಪಾನ್ ಹೊಡೆದ್ವಿ. ಸಲ್ಫರ್ ಕೇವ್ಸ್ ಎಲ್ಲ ಇದೆ ಈ ಕಡೆ. ಓಕೆ, ಸೊ ಫಾರ್ಮ್ ನಿನ್ಗಿಂತ ಜಾಸ್ತಿ ಸಾಲು. ಸೊ क्या होगा? 1 2 ಈಗ ಇದಾಯ್ತಲ್ಲ, ಸ್ವಲ್ಪ ಸ್ಟಿಕ್ಗಳು, ಆಮೇಲೆ ಒಂದು ಕ್ರಾಫ್ಟಿಂಗ್ ಟೇಬಲ್. ಓಕೆ, ಒಂದು ಸಣ್ಣ ಮನೆ ಉಟ್ಕೊಳ್ಳೋಣ ಎಲ್ಲಾದರೂ. 19 ಗ್ರೇಟ್ ಅಮೌಂಟ್. ಓಕೆ, ಚೆಸ್ಟ್ ಅಲ್ಲಲ್ಲಿ ಕ್ರಾಫ್ಟಿಂಗ್ ಟೇಬಲಲ್ಲಿ ಒಂದು. ಓಕೆ, ಒಂದು ಪಿಕ್ಯಾಕ್ಸ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಸೊ ಐರನ್ ಗೋಲಮ್ಮ ಇಲ್ಲೇ ಇದೆ. ಓಕೆ, ನನಗೆ ಗೊತ್ತಾಗಿಲ್ಲ, ನಾನು ಹಂಗೆ ಇಳಿತಿದ್ದೆ, ಒಂದೇ ಸರಿ ಬಿದ್ದುಬಿಟ್ಟೆ ಕಳೆದ. ಮೈನಿಂಗಿಗೆ ಹೋಗೋಣ ಅಂದರೆ ನಾನೇ ಮಾಡ್ತಿದ್ದೆ, ಎದ್ದುಬಿಟ್ಟೆ. ಮತ್ತೊಂದು ಕೋಲಿತ ಮೈನ್ ಮಾಡೋಕೆ ಹೋದರೆ ಇದೇ ಟೆನ್ಷನ್. ಕೋಲ್ಗಳು ಎಷ್ಟು ಇರತ್ತಂದ್ರೆ ಅನ್ಕೌಂಟೇಬಲ್ ಅಷ್ಟು ಇರುತ್ತೆ ಕೋಲ್ಗಳು. ಅದಕ್ಕೆ ನಾನು ಜಾಸ್ತಿ ಕೋಲ್ ಮೈನ್ ಮಾಡೋಕ್ಕಾಗಲ್ಲ, ಸಿಕ್ಕಿದಷ್ಟು ಮೈನ್ ಮಾಡ್ಕೊತೀನಿ ಅಷ್ಟೇ. ತುಂಬ ಇದ್ರೆ ನಾನು ಮೈನೇ ಮಾಡೋಕ್ಕಾಗಲ್ಲ. 9 ಫರ್ನೆನ್ಸಿಗೆ, ಆಮೇಲೆ ಮತ್ತೊಂದು 3 ಸ್ಟೋನ್ ಪಿಕೆಕ್ಸಿಗೆ, ಮತ್ತೊಂದು 3 ಸ್ಟೋನ್ ಏಕ್ಸಿಗೆ ಬೇಕಾಗುತ್ತೆ. ಅದಕ್ಕಿಂತ ಜಾಸ್ತಿನೇ ಬೇಕು, ಬಿಕಾಸ್ ಆಫ್ ಐ ನೀಡ್ ಟು ಗೆಟ್ ಔಟ್ ಆಫ್ ದಿಸ್ ಕೇವ್. ಐರನ್ ಇಲ್ಲ, ಕೋಲ್ ಬದಲು ಐರನ್ನೇ ಜಾಸ್ತಿ. ಐರನ್ ಗಾಲಮ್ ಇದೆಯಲ್ಲ,
ಜಂಪ್. ಅಲ್ಲಿ ತನಕ ಹಟ್ಕೊಂಡು ಹೋಗ್ಬೇಕಂದ್ರೆ ನಾನು ಮೈನ್ ಮಾಡ್ಕೊಂಡು ಹೋಗ್ಬೇಕು. There is dirt. Take the dirt. Okay. Close ಮಾಡಿ. ಫರ್ನೆನ್ಸ್ ರೆಸಿಪಿ ವ್ಯೂವರ್ ಹೋದ್ರೆ ಸಾಕು. ಓಕೆ, ಇಲ್ಲಿ ಒಂದು ಹಾಕ್ತೀನಿ ಫರ್ನೆನ್ಸು. ಆಮೇಲೆ ಆ ಫರ್ನೆನ್ಸಲ್ಲಿ ಕುಕ್ಕಿಂಗ್ ಮಾಡಬೇಕಲ್ವ, ಅದಕ್ಕೆ ಒಂದು ಪೊಟ್ಯಾಟೊ ಇದೆ ಅಂದರೆ ಬೇಕಡ್ ಪೊಟ್ಯಾಟೊ ಆಗುತ್ತೆ. ಹೋಗಿ ಪಿಕ್ಯಾಕ್ಸೆ ಕೊಟ್ಟೆ. ಹೋಗ್ತಿದೆ. ಸ್ಟಿಕ್ ಕೊಡು. ಓಕೆ, ಡನ್. ವಾವ್, ತಿನ್ನೋಕ್ಕಾಯ್ತು. ಓ, ಜಾಕ್ಡ್ ಪೊಟ್ಯಾಟೊ ಅದು. ಓಕೆ, ನಾನು ಇಷ್ಟು ದಿನ ಬೇಕು ಅಂದ್ಕೊಂಡಿದ್ದೆ. ಸೊ ನೆಕ್ಸ್ಟ್ ಮಾಡ್ಕೊಂಡು ದುಡ್ಡನ್ನು ಬೇಕು. ಈಗ ನನ್ನ ಹತ್ರ ಸ್ಟಿಕ್ ಇಲ್ಲ. ಗ್ರೇಟ್. ಒಂದಿದ್ರೆ ಒಂದಿರಲ್ಲ ಅಷ್ಟೇ. ಇದು ಮೈನ್ ಮಾಡ್ಬೋದು. ಅದು ನೀರೆಲ್ಲ ಹೊರಗೋಗಿ ಅಂತ ಪ್ರಮಾಣ ಆಗ್ಬೋದು. ಓಕೆ, ಈ ಕಡೆ ಒಡ್ಡಿಗೆ ಮೈನ್ ಮಾಡ್ಕೊಂಡು ಓಕೆ. ಸೀಡ್ ಮಾತ್ರ ಸಕ್ಕತ್ತಾಗಬೇಕು. ಕ್ಯಾರೆಟ್ ಸೀಡ್ ಮಾಡೋ ಬರು. ಸೀಡ್ ಮಾಡುವ. ನಾನು ಅಲ್ಲಿ ತನಕ ಉದ್ದ ಓಕೆ, ಟೇಕ್ ದಿಸ್. ನಾನು ಉದ್ದ ಮೈನ್ ಮಾಡ್ತಿದ್ದೀನಿ. ಆ್ಯಕ್ಚುಲಿ ಅದು ಆಕ್ಸಿಡೆಂಟಾಗಿ ಕ್ರಾಪ್ಸ್ ಎಲ್ಲ ಕಿತ್ತೋಗ್ತದೆ. ದಟ್ಸ್ ನಾಟ್ ಮೈ ಟೆನ್ಷನ್. ಅಂದ್ರೆ ಕ್ರಾಪ್ ಒಂದು ಬೆಳಿಬೇಕು. ದಟ್ಸ್ ಇಂಪಾರ್ಟೆಂಟ್. ಇಲ್ಲ ನಾನು ತಿಂದಿದ್ದೆ ಅವನು, ಅದಕ್ಕೆ ಅವನು ಬೆಳಿಬೇಕು. Yes, that is true. ಐರನ್ ಅಲ್ಲೇ ಇದೆ. ಓಪನ್ ದ ಡೋರ್, ಮೇಕ್ ಪಿಕ್ಯಾಕ್ಸ್. ಸ್ಟೋನ್ ಪಿಕ್ಯಾಕ್ಸ್ ತಗೊಳ್ಳಿ. ಸೂರ್ಯ ಎಲ್ಲಿದೆ ನಾವು? ಸೂರ್ಯನ ಕಾಣಿಸ್ತಿಲ್ಲ. ವಾವ್, ಸೂರ್ಯ. Bro, where is the sun? ಹೊಡ್ಕೊಂಡೆ ನಾನು. ಅಲ್ಲೂ ತುಂಬಾನೇ ಐರನ್ ಇದೆ. ಓಕೆ, ಸಾಕಿಷ್ಟು. ಕೆಳಗೆ ಹೋಗೋಣ. ಇಲ್ಲೇ ಬಂದು ಕಾಗೆ ಕೂತಿದ್ದೆ. ಸ್ಕೇರಿ ಆಗ್ಬಿಟ್ಟು ನನಗೆ. ಬಾಲ್ಕನಿಲಿ ಆಟ ಆಡ್ತಿದ್ದೀನಿ, ಅಲ್ಲೇ ಬಂದು ಕಾಗೆ ಕೂತ್ಬಿಡ್ತಾ. ದಟ್ ಈಸ್ ಸ್ಕೇರಿ ಆಗೋಯ್ತು. ಆ್ಯಕ್ಚುಲಿ ಮೈನ್ ಕ್ರಾಫ್ಟಲ್ಲಿ ಕಾಗೆ ಹಾಕಿದ್ರೆ ಚೆನ್ನಾಗಿರ್ತಿತ್ತು. ಆಮೇಲೆ ಸಿಟ್ಟಿಂಗ್ ಅರೇಂಜ್ಮೆಂಟು ಮಾಡ್ತಾರೆ. ಸ್ವಲ್ಪ ಅಪ್ಡೇಟ್ ಬಂದಿದೆ, ಆದರೆ ನನ್ನ ಬೆಡ್ರಾಕ್ ಎಡಿಷನಿಂದ ಅದು ಲೇಟ್ ಆಗುತ್ತೆ. ಓಕೆ, we can't beat that iron golem ಅಂತಾರೆ. ಅಲ್ಲೂ ಒಬ್ಬ ವಿಲೇಜರ್ ಇದ್ದಾನೆ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡಿದ್ರೆ ಸಾಕು. ಈ ಕಡೆ ಒಬ್ಬರು ಸೇವ್ ಆಗಿದೆ, ಈ ಕಡೆ ಒಬ್ಬರು ಸೇವ್ ಮಾಡ್ತೀವಿ. ಇನ್ನು ನಾವೇನಾದರೂ ಇಡೀ ಹೌಸೇ ಉಡ್ಡಿಂದ ಮಾಡಿದಿದ್ರೆ ಹೆಂಗಿರ್ತಿತ್ತು? ಡಿಪ್ರೆಷನ್ ಥರ ಇರ್ತಿತ್ತು. ಸೊ ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತಿದ್ದೀನಿ. ಸೊ ವಿಡಿಯೋ ಚೆನ್ನಾಗಿದ್ರೆ ಕಮೆಂಟಲ್ಲಿ ಕಮೆಂಟ್ ಹಾಕಿ ಚೆನ್ನಾಗಿದೆ ಅಂತ. ಸೊ ಬಾಯ್.